ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಡೆದಂಥ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪೇಪರ್ 2ನ ಕನ್ನಡ ವಿಷಯದ ತಾತ್ಕಾಲಿಕ ಕೀ ಉತ್ತರಗಳನ್ನು ಇದರಲ್ಲಿ ಹೇಳ್ತಾ ಹೋಗಿದ್ದೀವಿ ಈ ವಿಡಿಯೋದಲ್ಲಿ. ಆತ್ಮೀಯ ಸ್ಪರ್ಧಾ ಮಿತ್ರರು ಯಾರೆಲ್ಲ ಟಿ ಟಿ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆಗಳನ್ನು ಬರೆದಿದ್ದೀರೋ ಅದರ ಎಲ್ಲ ಕೀ ಆನ್ಸರ್ಗಳನ್ನು ನಮ್ಮ ಚಾನಲಲ್ಲಿ ಹಾಕಿದ್ದೀವಿ. ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಟೆಟ್ ಬರೆದಿರ್ತಕ್ಕಂಥ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಇದು ಪೇಪರ್ 2ನ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ಕೀ ಉತ್ತರಗಳಾಗಿರುತ್ತೆ. ಮೊದಲನೇ ಪ್ರಶ್ನೆ, ಈಗ ಅಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿದೆ ನೋಡಿ, ಒಂದನೇ ಪ್ರಶ್ನೆ, ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಅಡಗಿಸುವ ಜಾಗ ಯಾವುದು ಅಂತ ಅಲ್ಲಿ ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಿದ್ದಂತೆ ಆಪ್ಷನ್ 2 ಇದೆಯಲ್ಲ, ಮನಸ್ಸಿನ ಆಳದಲ್ಲಿ ಅಂತ, ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, ಮನುಷ್ಯ ಬಂಧಿತನಾಗಿರುವುದು ಅಂತ ಇದೆ, ಆಪ್ಷನ್ 4 ಸರಿಯಾದ ಉತ್ತರ, ಪರಿಮಿತ ಹಾಗೂ ಸಂಕುಚಿತ ಭಾವನೆಯಿಂದ. ಇನ್ನು ಮೂರನೇ ಪ್ರಶ್ನೆ, ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಏನು ಅಂತ ಮೂರನೇ ಪ್ರಶ್ನೆಗೆ ಅಜ್ಞಾನ, ಇದು ಸರಿಯಾದ ಉತ್ತರ ಆಗುತ್ತೆ ಮೂರನೇ ಪ್ರಶ್ನೆಗೆ, ಆಪ್ಷನ್ 3. ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನೋಡಿ, ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಯಾರು ಅಂತ ಇದೆ, ಆಪ್ಷನ್ 4ನೇ ಪ್ರಶ್ನೆಗೆ ಐನ್ಸ್ಟೀನ್ ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ನೋಡಿ, ಐದನೇ ಪ್ರಶ್ನೆ, ಚಿಂತಾಮಣಿ ಎಂದರೆ, ಇದು ಚಿಂತಾಮಣಿ ಎಂದರೆ ಐದನೇ ಪ್ರಶ್ನೆಗೆ ಇದು ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ ಅಂತ ಏನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ ಅಂತ ಇದೆ, ಆರನೇ ಪ್ರಶ್ನೆ, ಇದು ಹೊರಗಡೆ ಅನ್ನೋ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಇನ್ನು ಏಳನೇ ಪ್ರಶ್ನೆ, ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಏನು ಅಂತ ಕೇಳಿದರೆ ಏಳನೇ ಪ್ರಶ್ನೆಗೆ ಭೂಮಿಯ ಚಪ್ಪಟೆ ಅಂತ ಏನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಸಹಸ್ರಾರು ವರ್ಷಗಳಿಂದ ಭೂಮಿ ಚಪ್ಪಟೆ ಅಂತ, ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ ಅಂತ ಏಳನೇ ಪ್ರಶ್ನೆಗೆ. ಇನ್ನು ಎಂಟನೇ ಪ್ರಶ್ನೆ ನೋಡಿ, ಅಂತರ್ಯದಾಳ ಪದದಲ್ಲಿರುವ ಸಂಧಿ ಯಾವುದು ಅಂತ ಎಂಟನೇ ಪ್ರಶ್ನೆ, ಇದಕ್ಕೆ ಸವರ್ಣ ದೀರ್ಘ ಸಂಧಿ ಸರಿಯಾದ ಉತ್ತರ ಆಗುತ್ತೆ. ಸವರ್ಣ ದೀರ್ಘ ಸಂಧಿ, ಆಪ್ಷನ್ 4 ಸರಿಯಾದ ಉತ್ತರ ಎಂಟನೇ ಪ್ರಶ್ನೆಗೆ. ಇನ್ನು ನೋಡಿ, ಒಂಬತ್ತನೇ ಪ್ರಶ್ನೆ, ಇದು ಪದ್ಯದ ಪ್ಯಾಸೇಜ್ಗೆ ಸಂಬಂಧಪಟ್ಟಿರೋದು. ಒಂಬತ್ತನೇ ಪ್ರಶ್ನೆ, ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು ಅಂತ ಇದೆ, ಒಂಬತ್ತನೇ ಪ್ರಶ್ನೆ, ಆಪ್ಷನ್ 3 ಸುರಲೋಕದ ಸಂಪದ ಅಂತೇನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ನೋಡಿ, ಆಪ್ಷನ್ 10, ಇದು ಪ್ರಶ್ನೆ ಸಂಖ್ಯೆ 10, ದಬ್ಬುವುದು ಇದನ್ನು ಅಂತ ಇದೆ, ಇದು ಏನಾಗುತ್ತೆ ಅಂದರೆ ಆಪ್ಷನ್ 2 ಸಂಶಯ, ದ್ವೇಷ, ಅಸೂಯೆ ಏನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ ಅಂತ. 11ನೇ ಪ್ರಶ್ನೆ, ಉರಿಯಬೇಕಿರುವುದು ಇದೇನಾಗುತ್ತೆ, 11ನೇ ಪ್ರಶ್ನೆ, ಉರಿಯಬೇಕಾಗಿರುವುದು ಸತ್ಯದ ಊದಿನ ಕಡ್ಡಿ ಅಂತ, ಆಪ್ಷನ್ 4 ಏನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ ಅಂತ. ಆಪ್ಷನ್ ಇದು ಏನು 11ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು 12ನೇ ಪ್ರಶ್ನೆ, ನವ ಸಂವತ್ಸರ ಮೀಸಲಾಗಿರುವುದು ಯಾವುದಕ್ಕೆ ಅಂತ ಇದೆ, ಇದು ಪ್ರೇಮಕ್ಕೆ ಅಂತ, ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಆಮೇಲೆ ಕಲಿಮಲ್ಲ ಎನ್ನುವಂಥ ಒಂದು ಏನಿದು ಅಂತ ಕೇಳಿದ್ದಾರೆ, ಯಾರು ಅವರು ಅಂತ 13ನೇ ಪ್ರಶ್ನೆ, ಇದು ಬೇವು ಬೆಲ್ಲ ಸವಿಯುವವನು ಅಂತ, ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ನೋಡಿ, 14ನೇ ಪ್ರಶ್ನೆ, 14ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಯುಗಾದಿ ಅಂತ, ನವ ಸಂವತ್ಸರದೊಂದಿಗೆ ನಮ್ಮನ್ನು ಯುಗಾದಿ ಕರೆಯುತ್ತದೆ ಅನ್ನುವಂಥ ಒಂದು ರೀತಿಯಲ್ಲಿ ಬರುತ್ತೆ ಇದಂತ. 15ನೇ ಪ್ರಶ್ನೆ, ಹೆಜ್ಜೇನು ಪದದಲ್ಲಿರುವಂಥ ಸಮಾಸ ಯಾವುದು ಅಂದರೆ ಇದು ಕರ್ಮಧಾರೆಯ ಸಮಾಸ, ಇರಿದಾದ ಪ್ಲಸ್ ಜೇನು ಅಂತ. ಓಕೆ, ಆಪ್ಷನ್ 2 ಸರಿಯಾದ ಉತ್ತರ 15ನೇದಕ್ಕೆ. ಇನ್ನು 16ನೇದು, ವೈಕುಂಠ ಪದದಲ್ಲಿರುವ ಗುಣಿತಾಕ್ಷರಗಳು ಅಂತ ಕೇಳಿದ್ದಾರೆ, ಇದು 16ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ ನೋಡಿ. ನೆಕ್ಸ್ಟ್, ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತನಿಗೆ ನೀಡಿದನು, ಈ ಪದಗಳಲ್ಲಿರುವ ಆತ್ಮಾರ್ಥಕ ಸರ್ವನಾಮ ಯಾವುದು ಅಂದರೆ ತನ್ನ ಅಂತ ಏನು ಬರುತ್ತಲ್ಲ, ಇದು ಸರಿಯಾದ ಒಂದು ಆತ್ಮಾರ್ಥಕ ಸರ್ವನಾಮ ಆಗುತ್ತೆ, ತನ್ನ. 17ನೇ ಪ್ರಶ್ನೆಗೆ ಆಪ್ಷನ್ 2. ಇನ್ನು 18ನೇ ಪ್ರಶ್ನೆ, ದ್ವಿರುಕ್ತಿಗೆ ಉದಾಹರಣೆ ಯಾವುದು ಅಂತ, ಆಪ್ಷನ್ 3 ದ್ವಿರುಕ್ತಿ, ಚಿಲಿಪಿಲಿ ಅಂತ ಏನಿದೆಯಲ್ಲ, ಇದು ದ್ವಿರುಕ್ತಿಯಾಗಿ ಬರುತ್ತೆ, ಇದು ಆಪ್ಷನ್ ಸಿ 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಅಂತ. ಸಾರಿ, ಇಲ್ಲಿದೆ ನೋಡಿ, ಇಲ್ಲಿ ಏನು ಕೇಳಿದ್ದಾರೆ, ಒಂದಷ್ಟು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ, ನಾನು ಸಾರಿ ಚಿಲಿಪಿಲಿ ಅಷ್ಟೇ ಅಂತ ನೋಡಿದ್ವಿ. ಇಲ್ಲಿ ತುತ್ತ ತುದಿ, ಎಲೆಲೆ ಮತ್ತು ಚಿಲಿಪಿಲಿ ಮತ್ತು ಗುಡ್ಡಗಾಡು ಅಂತ ಏನಿದೆಯಲ್ಲ, ಈ ಆಪ್ಷನ್ಗಳಲ್ಲಿ ABCD ಈ ಥರ ಕೊಟ್ಟಿದ್ದಾರೆ. ಇದು
18ನೇ ಪ್ರಶ್ನೆಗೆ ನೋಡಿ ಆಪ್ಷನ್ 3 ಎ ಮತ್ತು ಬಿ ಸರಿಯಾಗುತ್ತೆ ನೋಡಿ. ಎ ತುತ್ತ ತುದಿ ಮತ್ತು ಚಿಲಿಪಿಲಿ ಇದು ಎರಡೂ ಆಪ್ಷನ್ಗಳು. ಎ ಮತ್ತು 18ನೇ ಪ್ರಶ್ನೆಗೆ ಆಪ್ಷನ್ 3 ಎ ಮತ್ತು ಬಿ ಸರಿಯಾದ ಉತ್ತರ ಆಗುತ್ತೆ ನೋಡಿ. ದ್ವಿರುಕ್ತಿಗೆ ಸರಿಯಾದ ಉತ್ತರ ಇದು ಅಂತ. ಇನ್ನು ನೋಡಿ 19ನೇ ಪ್ರಶ್ನೆ ಆಪ್ಷನ್ 2 ಇದೆ ನೋಡಿ, ಮಾಡುವೆವು ಅಂತ ಸರಿಯಾದ ಉತ್ತರ ಆಗುತ್ತೆ. ಮಾಡುವೆವು ವಿದ್ಯಾರ್ಥಕ ಕ್ರಿಯಾಪದ, ಮಾಡುವೆವು ಕ್ರಿಯಾರೂಪ, ವಿದ್ಯಾರ್ಥಕ ಕ್ರಿಯಾರೂಪ ಮಾಡುವೆವು ಅಂತ ಸರಿಯಾದ ಉತ್ತರ ಆಗುತ್ತೆ. ಇನ್ನು 20ನೇ ಪ್ರಶ್ನೆ ಸ್ವಾವಲಂಬನೆ ಪದದ ವಿರುದ್ಧಾರ್ಥಕ ಪದ ಏನಾಗುತ್ತೆ ಅಂದರೆ ಪರಾವಲಂಬನೆ. ಆಪ್ಷನ್ 4 ಸರಿಯಾದ ಉತ್ತರ. ಇನ್ನು 21ನೇ ಪ್ರಶ್ನೆಯನ್ನು ನೋಡಿ, ಆಲಿಸುವಿಕೆ ದೋಷಕ್ಕೆ ಸೂಕ್ತವಲ್ಲದ ಕಾರಣ ಅಂತ ಇದೆ. 21ನೇದಕ್ಕೆ ಪದ ಸಂಪತ್ತಿನ ಕೊರತೆ, ಮಾನಸಿಕ ಏಕಾಗ್ರತೆ, ಆಸಕ್ತಿಪೂರ್ವಕವಾಗಿ ಕೇಳುವುದು ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ. ಆಸಕ್ತಿಪೂರ್ವಕವಾಗಿ ಕೇಳುವುದು ಸೂಕ್ತವಲ್ಲದ ಕಾರಣ ಅನ್ಸ್ಕೊಳ್ಳಲ್ಲ ಅದು. ಆಪ್ಷನ್ 21ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ. ಇನ್ನು ನೋಡಿ 22ನೇ ಪ್ರಶ್ನೆ ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂತ ಕೇಳಿದ್ದಾರೆ. 22ನೇ ಪ್ರಶ್ನೆಗೆ ಉಪನ್ಯಾಸ ಪದ್ಧತಿಯ ಅನಾನುಕೂಲ ಯಾವುದಂದರೆ ಮಕ್ಕಳ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಇಲ್ಲಿ ಅಂತ. 22ನೇ ಪ್ರಶ್ನೆಗೆ ನೋಡಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಏಕಕಾಲದಲ್ಲಿ ಬೋಧನೆ ಮಾಡಬಹುದು, ಮಕ್ಕಳಿಗೆ ಅನುಕೂಲ ಇದು. ಮಕ್ಕಳಿಗೆ ಕಲಿಕೆಯಲ್ಲಿ ಆಯಾಸವಿರುವುದಿಲ್ಲ. ಎಸ್, ಇದು ಕೂಡ ಅನುಕೂಲ. ಆಲಿಸುವಿಕೆ ಶಕ್ತಿ ಬೆಳೆಯುತ್ತದೆ ಮತ್ತು ಅರ್ಥ ಗ್ರಹಿಕೆ ಉಂಟಾಗುತ್ತದೆ. ಇಲ್ಲಿ ಮಕ್ಕಳ ಚಟುವಟಿಕೆಗೆ ಅವಕಾಶವಿಲ್ಲ ಅಂತ ಏನಿದೆಯಲ್ಲ ಇದು ಒಂದು ಅನಾನುಕೂಲ ಇದು. ಹೌದು, ಇಲ್ಲಿ ಉಪನ್ಯಾಸ ಪದ್ಧತಿಯಲ್ಲಿ ಮಕ್ಕಳಿಗೆ ಚಟುವಟಿಕೆಯನ್ನು ಕೊಡಲ್ಲ. ಹಾಗಾಗಿ 22ನೇದು ಆಪ್ಷನ್ 4 ಸರಿಯಾದ ಉತ್ತರ. ಇನ್ನು 23ನೇ ಪ್ರಶ್ನೆ ನೋಡಿ, ಗದ್ಯ ಬೋಧನೆಯ ಗುರಿ ಅಂತ ಇದೆ. ಗದ್ಯ ಬೋಧನೆಯ ಗುರಿ ಇದು 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ? 3 ಆಯ್ಕೆ 3 ಸರಿಯಾದ ಉತ್ತರ. ಎ ಬಿ ಸಿ ಅಂತ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ ಅಂತ. ನೆಕ್ಸ್ಟ್ 24ನೇ ಪ್ರಶ್ನೆ ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು ಅಂತ ಇದೆ. 24ನೇ ಯಾವುದು ವ್ಯಾಕರಣ ಬೋಧನೆಯ ಉದ್ದೇಶ ಅಲ್ಲ ಅಂದರೆ ಪದ್ಯವನ್ನು ರಾಗವಾಗಿ ಹಾಡಲು ಕಲಿಸುವುದು. ಇದು ವ್ಯಾಕರಣ ಇದರಲ್ಲಿ ಬರಲ್ಲ, ಪದ್ಯ ಬೋಧನೆಯಲ್ಲಿ ಬರುತ್ತೆ. ಹಾಗಾಗಿ 24ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು 25ನೇ ಪ್ರಶ್ನೆ ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ. 25ನೇ ಪ್ರಶ್ನೆಗೆ ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ ಅಂದರೆ ಇಲ್ಲಿದೆ ಮೂಲ ಭಾಷೆಯ ವಿಷಯದ ಅರ್ಥವನ್ನು ಯಥಾವತ್ತಾಗಿ ಕಾಯ್ದುಕೊಂಡು ಹೋಗುವುದು. ಇದು ಆಪ್ಷನ್ ಏನಾಗುತ್ತೆ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಎಂದು ಹೇಳಿದವರು ಯಾರು ಅಂತ ಇದೆ. 26ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಇನ್ನು 27ನೇ ಪ್ರಶ್ನೆ ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ ಬಿತ್ತರಿಸುವ ವಿಧಾನ ಆಗುತ್ತೆ ಸರಿಯಾದ ಉತ್ತರ. ಇನ್ನು ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು ಅಂತ ಇದೆ. 28ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ. ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು ಅಂತ ಏನು ಇಲ್ಲಿದೆ ನೋಡಿ ಆಪ್ಷನ್ 3 ದೊಡ್ಡ ಗುಂಪು ನಿರ್ವಹಣೆ ಕಷ್ಟ ಇದೆ, ಇದೊಂದು ಅನುಕೂಲ ಅಲ್ಲ ಅಂತ. ಇನ್ನು ನೋಡಿ ಪ್ರಶ್ನೆ ಪತ್ರಿಕೆಯ ಕನ್ನಡಿ ಅಂದರೆ ನೀಲನಕಾಶೆ. ಇದು ಕೂಡ ಹಿಂದಿನ ಬಾರಿ ರಿಪೀಟೆಡ್ ಕ್ವಶನ್ ಇದೆ, ಹಿಂದಿನ TETಯಲ್ಲಿ ಕೇಳಿದ್ದ. ಇನ್ನು ಕೊನೆಯ ಪ್ರಶ್ನೆ ನೋಡಿ ಕನ್ನಡದಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಯುವಿಕೆಗೆ ಸೂಕ್ತವಲ್ಲದ ಕಾರಣ ಅಂತ ಇದೆ. ಆಪ್ಷನ್ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ ಅಂತ ಹೇಳಿದ್ದಾರೆ. ಇದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ 3. ಓಕೆ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಅಲ್ಲ ಇದು ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೂ ನಾವು ಪೇಪರ್ 2ನ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ತಾತ್ಕಾಲಿಕ ಕೀ ಉತ್ತರಗಳನ್ನು ನೋಡಿದ್ವಿ. ಇವು ಅಂತಿಮ ಅಲ್ಲ, ನೋಡೋಣ ಫೈನಲ್ ಕೀ ಆನ್ಸರ್ ಏನು ಬರುತ್ತೋ ಅಂತ. ಓಕೆ, ಯಾರೆಲ್ಲ ಈ ವಿಡಿಯೋವನ್ನು ನೋಡಿದಿರಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು TET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳ ಕೀ ಉತ್ತರಗಳನ್ನು ನಮ್ಮ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ.